ಎಫ್ಸ್ಟೈನ್ ಫೈಲ್ಸ್ನಲ್ಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೆಸರು ಕೇಳಿಬಂದಿದ್ದು ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಗೌರಮ್ಮ ಬಲೋಗಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತೆಯರು ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಎಫ್ಸ್ಟೈನ್ ಫೈಲ್ನಲ್ಲಿ ಕೇಳಿಬಂದಿದೆ, ಹೀಗಾಗಿ ಅವರು ನೈತಿಕ ಹೊಣೆಯನ್ನ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈಗ ತಾವೆಲ್ಲರೂ ನೋಡಾತಿರಿ ಏನ ಜಫ್ರಿ ಎಫ್ಸ್ಟೀನ್ ಅನ್ನುವಂತ ಒಬ್ಬ ಕಿರಾತಕ. ಅವನು ಏನು ಸಣ್ಣ ಸಣ್ಣ ಮಕ್ಕಳ ಹಸುಗೂಸುಗಳನ್ನ ಒಂದು ದ್ವೀಪದಲ್ಲಿ ಇಟ್ಟು ಅವರನ್ನ ರೇಪ್ ಮಾಡಿ ಅವರ ಶರೀರವನ್ನ ಬೇಯಿಸಿ ತಿನ್ನುವಂತ ಒಬ್ಬ ಕಿರಾತಕ. ಅವನ ಜೊತೆ ನಂಟಿರುವಂತಹ ಏನು ಹರ್ದೀಪ್ ಸಿಂಗ್ ಪುರಿ ಅನ್ನೋರ ಹೆಸರು ಈಗ ಬೆಳಕಿಗೆ ಬಂದಿದೆ ಅವ್ರ ಫೈಲಲ್ಲಿ. ಅವರು ಎಷ್ಟು 2008ರಲ್ಲಿ ಅರೆಸ್ಟ್ ಆಗಿದ್ರು ಅಂತ ಕೇಳಿದ್ವಿ. ಅದಾದ್ಮೇಲೆ 2014ರಲ್ಲಿ ಇವರು ಅವ್ರ ಜೊತೆ ಮಾತಾಡಿದ್ದಾರೆ ಅಂತ ಒಂದು ಫೈಲಲ್ಲಿ ಬಂದಿದೆ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಗೊತ್ತಾದ್ಮೇಲೂ ನಾವೀಗ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಜೆಗಳಿಂದ ಆರಿಸಿ ಸಂಸದರಾಗಿ ಅಲ್ಲಿ ಹೋಗಿ ಕೂತಿರ್ತಾರೆ ಅಂದಮೇಲೆ ಏನು ಕಾನೂನಾತ್ಮಕವಾಗಿ ಈಗ ಫೈಲ್ಗಳಲ್ಲಿ ಬಂದಿರುವಂತದಕ್ಕೆ ನಾವು ಉತ್ತರ ಕೊಡ್ಬೇಕಾಗ್ತದೆ. ಅವರು ಏನು ಈಗ ಫೈಲಲ್ಲಿ ಹೆಸರು ಬಂದಿದೆ ಅಂದ್ರೆ ಅವರು ಜನರಿಗೆ ಉತ್ತರ ಕೊಟ್ಟು ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಒಂದು ಏನಂದ್ರೆ ನಾನು ಅವ್ರ ಮೇಲೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.